ಹೇಳ ಗುರು ಕಲ್ಯಾಣ್ ಅವ್ರ ಮೇಲೆ ಅಟ್ಯಾಕ್ ಆಗಿದೆ ಅಂತೆ ಗುರು. ಏನ ಕಲ್ಯಾಣಿ ಅವ್ರ ಮೇಲೆ ಅಟ್ಯಾಕ್ ಆಗಿದೆಯಾ? ಹೌದು ಗುರು. ಸರಿ ಮಗ, ಥ್ಯಾಂಕ್ಸ್. ಈ ಕೆಲಸ ಎಲ್ಲ ಪ್ರಭುದೇ ಇರಬೇಕು. ಅವ್ರಿಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ನಮ್ಮ ಮಕ್ಕಳಿಗೆ. ಈಗ ಅವ್ರ ಮನೆಗೆ ಹೋದರೆ ಸುಮ್ಮನೆ ಪ್ರಾಬ್ಲಮ್ ಆಗತ್ತೆ. ಹಾಂ, ಹೆಂಗಿದ್ರೆ ಅವರೇ ಬರ್ತಾರಲ್ಲ ಆಟೋದಲ್ಲಿ, ಅಲ್ಲೇ ವಿಚಾರಿಸಿದ್ರೆ ಆಯ್ತು. ಮೇಡಮ್ ತಾಳೆ. ಎಲ್ಗೆ ಬಾರ್ಗ ಏ ಬೇಡ ಬೇಡ ಬೇಡ, ಬೇಸಿಗೆ ಅಲ್ವಾ? ಕುಡಿಯೋದ್ ಬಿಟ್ಬಿಟ್ಯಾ? ಇಲ್ರಿ, ಬರೀ ಬಿಯರ್ ಮಾತ್ರ ಕುಡಿತಾ ಇದ್ದೀನಿ. ಈಗ ಮ್ಯಾಟ್ರು ಅದಲ್ಲ, ಏನ್ ವಿಷಯ? ಅದಕ್ಕೆ ಮೇಲೆ ಅಟ್ಯಾಕ್ ಆಯ್ತಂತೆ. ಅದಕ್ಕೆ ಏನೇ ಎಮರ್ಜೆನ್ಸಿ ಇದ್ರೆ ಹೇಳಿ ಅಂತ ಹೇಳಿದೆ ತಾನೇ ನಿಮಗೆ. ಬರೀ ಹೆಣ್ಮಕ್ಳಿರೋ ಮನೆ ಕಣ್ರಿ ಅದು. ಹಾಗ್ ಮಾಡಿದ್ಯಾರು? ನೀನೇ ತಾನೆ. ನೀನೇ ಮಗುನು ಚೂಟಿ ತೊಟ್ಲು ತೂಗ್ತೀನಿ ಅಂತ ಹೇಳ್ತೀಯಲ್ಲ. ಸಾರಿ, ನನಗೆ ಮನಸ್ಸಲ್ಲಿ ಕಹಿ ಹಿಡ್ಕೊಂಡು ಬಾಯಿ ತುಂಬ ಸಿಹಿಯಾಗಿ ಮಾತಾಡೋಕ್ಕೆ ಬರಲ್ಲ. ನಮ್ಮಿಂದ ತಪ್ಪಾಗಿದೆ, ಹೌದು, ಒಪ್ಕೋತೀನಿ. ಈಗ ನನ್ನ ಉದ್ದೇಶ ನೀವು ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡೋದಷ್ಟೇ. ನೀನ್ ಯಾರು ನಮ್ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡೋದಕ್ಕೆ? ನಮ್ಮ ಅದಕ್ಕೆ ಫ್ಯಾಮಿಲಿ ಕಂಡ್ರೆ ನಿಮ್ಮದು. ನಿಮ್ಗೆ ಯಾರು ಹೆಚ್ಚು ಕಮ್ಮಿ ಆದರೆ ನಮ್ಮನೆ ಬಗ್ಗೆ ನೀನ್ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ನಮ್ಮನೆನ ಹೇಗ್ ಪ್ರೊಟೆಕ್ಟ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು. ಆ ವಿಷಯಕ್ಕೆಲ್ಲ ನೀನ್ ಬರ್ಬೇಡ. ಮನೆ ಬಗ್ಗೆ ಕನ್ಸರ್ನ್ ಇದೆ ಅಂತ ಮಾತಾಡು. ನಾನು ಅದ್ರ ಬಗ್ಗೆನೇ ಮಾತಾಡ್ತಿದ್ರೆ ನಿನ್ ಗಮನ ಬೇರೆ ಎಲ್ಲೋ ಇದೆ. ನೂರು ವರ್ಷ ಚೆನ್ನಾಗಿಯಪ್ಪ. ನೀವು ಹುಷಾರಾಗಿರಿ. ಹೋಗಿ ಬನ್ನಿ, ತೊಳಿ. ಸಾರಿ ಕಣ್ರಿ, ಅವಾಗಲೇ ಏನೋ ಹೇಳ್ತಾ ಇದ್ರಿ, ಹೇಳಿ. ಏನಿಲ್ಲ ಬಿಡು. ಮನೆಗ್ ಬಂದಿದ್ದು ಯಾರೋ ಕಳ್ರು ಅನ್ಸುತ್ತೆ. ಅಕ್ಕ ಆ ವಿಷಯನ ಬಿಟ್ಬಿಟ್ಟಿದ್ದಾಳೆ. ನೀವು ಬಿಟ್ಬಿಡಿ. ಯಾರಿಗೂ ಏನಾಗಿಲ್ಲ ತಾನೆ? ಇಲ್ಲ. ದಯವಿಟ್ಟು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಕಣ್ರಿ. ನಮ್ಮ ಅತ್ತಿಗೆಗಾಗಲಿ ನಿಮ್ಮ ಕುಟುಂಬಕ್ಕಾಗಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು. ನನ್ನಿಂದ ತಪ್ಪಾಗಿದೆ, ಅದನ್ನು ಸರಿ ಮಾಡ್ಕೋತಿದ್ದೀನಿ. ನಿಮ್ಮ ಕುಟುಂಬಕ್ಕೆ ಏನೇ ತೊಂದರೆ ಆದರೂ ನನ್ನ ತಂದೆ ಸಹಿಸ್ಕೊಳ್ಳಲ್ಲ ಕಣ್ರಿ. ಅವ್ರು ತುಂಬ ನೋವು ಪಡ್ತಾರೆ. ಇನ್ಮೇಲೆ ಏನೇ ಪ್ರಾಬ್ಲಮ್ ಇದ್ರೂ ನನಗೆ ಫೋನ್ ಮಾಡಿ ಪ್ಲೀಸ್. ಸರಿ. ಈಗ ಸ್ವಲ್ಪ ಡ್ರಾಪ್ ಮಾಡಿ. ಎಲ್ಗೆ? ಹೋಗ್ತಾ ಹೇಳ್ತೀನಿ ಬನ್ರಿ.